ಸಿಸ್ಟರ್, ನಾನು ಕೊಟ್ಟ ನಾಟಿ ಔಷಧದ ಪ್ಲಾನ್ ಏನಾಯ್ತು? ವರ್ಕೌಟ್ ಆಯ್ತಾನೆ? ಅಣ್ಣ, ನಿನ್ನ ಪ್ಲಾನ್ ಚೆನ್ನಾಗೇ ವರ್ಕ್ ಆಗಿದೆ. ಹಾಗಾದ್ರೆ ಆಯ್ತು, ಸರಿ ಆಯ್ತು ಸಿಸ್ಟರ್. ನಂಗೆಲ್ಲರೂ ಕೊಂಬು ಬಂದ್ಬಿಡ್ತು, ಕೊಂಬು. ಆದರೆ ಇನ್ನೊಂದು ಪ್ರಾಬ್ಲಮ್ ಆಗಿದೆ. ಏನು ಸಿಸ್ಟರ್ ಇದು? ವರ್ಕೌಟ್ ಆಯಿತು ಅಂಥೇಳಿ ವಿಜಯೋತ್ಸವ ಆಚರಿಸೋಣ ಅಂದರೆ ಪ್ರಾಬ್ಲಮ್ ಆಯಿತು ಅಂತೇಳಿ ಟುಸ್ ಮಾಡಿಬಿಡ್ತೀಯಲ್ಲ. ಹಾಂ ಅಣ್ಣ, ನಾವೇನು ಚೆನ್ನಾಗೇ ಪ್ಲ್ಯಾನ್ ಮಾಡಿದ್ವಿ. ಆದರೆ ಆ ಮುದುಕಿದಾಳಲ್ಲ, ಅವ್ರನ್ನ ನಾಟಿ ಔಷಧಿ ತಗೊಳ್ಳೋದಕ್ಕೆ ಇನ್ನೆಲ್ಲೋ ಕಳಿಸ್ತಾ ಇದ್ದಾಳೆ. ಈಗೇನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡತ್ತಾ ಅಂತ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ನಮ್ಮ ಬ್ಯಾಡ್ ಲಕ್ ನಮ್ಮ ಬೆನ್ನ ಹಿಂದೆನೇ ಇದೆ. ನಾವೇನೇ ಮಾಡಿದ್ರೂ ಎಡವಟ್ಟಾಗ್ತಾ ಇದೆ. ಏನು ಸಿಸ್ಟರ್ ಇಷ್ಟೊಂದು ಹೋಪ್ಲೆಸ್ ಆಗ್ತಾ ಇದೆಯಾ? ರಸ್ತೆಯಲ್ಲಿ ಹೋಗುವಾಗ ಗುಂಟಿನಿರುತ್ತೆ, ಹಂಪು ಇರುತ್ತಪ್ಪ. ಹಂಗಂತ ನಾವು ಟ್ರಾವೆಲ್ ಮಾಡೋದು ನಿಲ್ಲಿಸ್ಬಿಡ್ತೀವಾ? ಇದು ಹಾಗೇನೆ. ಅಡ್ಡಿ ಆತಂಕ ಎಷ್ಟು ಬೇಕಾದರೂ ಇರಲಿ, ಮರಳಿ ಯತ್ನವ ಮಾಡು ಅಂತ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು. ನೋಡು, ಒಂದು ಮಾತಾಡ್ತೀನಿ, 10 ಮಿಸೈಲ್ ಗುರಿ ತಪ್ಪೋದು, ಆದರೆ ಒಂದಾದರೂ ರೀಚ್ ಆಗದೆ ಇರುತ್ತಾ? ಈಗ ನನ್ನನ್ನು ಏನು ಮಾಡು ಅಂತೀಯ? ನನ್ನ ತಲೆಗಂತೂ ಏನೂ ತೋಚ್ತಾ ಇಲ್ಲ. ಡೋಂಟ್ ವರಿ ಸಿಸ್ಟರ್, ಈ ನಿನ್ನ ಅಣ್ಣನ ತಲೆ ಇದೆಯಲ್ಲ, ಇದೊಂಥರ ಅಕ್ಷಯ ಪಾತ್ರ ಇದ್ದಂಗೆ, ಯಾವತ್ತೂ ಖಾಲಿ ಆಗಲ್ಲ. ನೀನೊಂದು ಕೆಲಸ ಮಾಡು, ಅವ್ರು ಕಾಡಿಗೆ ಔಷಧಿ ತಗೊಳಕ್ಕೆ ಹೋಗ್ತಾರೆ ಅಂದಿಯಲ್ಲ, ಅವರು ಹೋಗಬೇಕಾದ್ರೆ ನಮ್ಮ ಡ್ರೈವರ್ ಇದನ್ನಲ್ಲ ಮಂಜ, ಅವನ್ನ ಅರೇಂಜ್ ಮಾಡು ಅಷ್ಟೇ. ಸಿಸ್ಟರ್, ಬೇರೆ ಯಾರನ್ನು ಹೋಗಕ್ಕೆ ಬಿಡಬೇಡ. ಈ ಕೆಲಸಕ್ಕೆ ಮಾತ್ರ ಅವನನ್ನೇ ಫಿಕ್ಸ್ ಮಾಡು. ಸರಿ, ಆಮೇಲೆ ಏನು ಮಾಡಬೇಕು? ಸದ್ಯಕ್ಕಿಷ್ಟು ಸಾಕು ಸಿಸ್ಟರ್, ಉಳಿದದ್ದನ್ನು ಆಮೇಲೆ ಹೇಳ್ತೀನಿ, ಓಕೆನಾ? ಸರಿ ಅಣ್ಣ. ಅವರು ಹೊರಟ ಮೇಲೆ ನೀನು ಮನೆಯಲ್ಲಿ ಇರಬೇಡ ಸಿಸ್ಟರ್, ಹೊರಗಡೆ ಬಾ. ಯಾಕೆಂದರೆ ನಾವು ಮಾತಾಡ್ಕೊಳ್ಳೋದನ್ನು ಬೇರೆಯವ್ರು ಕೇಳಿಸ್ಕೊಂಡ್ರೆ ಕಷ್ಟ. ಓಕೆ ಸಿಸ್ಟರ್, ಆಮೇಲೆ ಮಾಡ್ತೀನಿ. ಟೇಕ್ ಕೇರ್, ಟೇಕ್ ಕೇರ್. ಸರಿ ಅಣ್ಣ. ಇಲ್ಲ ಮೇಡಮ್, ಗಾಬರಿ ಏನಿಲ್ಲ. ಆದರೂ ಮೇಡಮ್, ಇದನ್ನ ಹೇಗೆ ಹೇಳ್ಕೋಬೇಕು ಗೊತ್ತಾಗ್ತಿಲ್ಲ. ಆದರೂ ಹೇಳ್ಕೊತೀನಿ, ನೀವೇ ಅಲ್ವಾ ಅನ್ನೋ ಧೈರ್ಯದ ಮೇಲೆ. ಮೇಡಮ್, ಮುಂಚೆ ಎಲ್ಲ ಈ ಥರದಕ್ಕೆಲ್ಲ ನಾನೇ ಅಲ್ವಾ ಮೇಡಮ್ ಹೋಗ್ತಿದ್ದಿದ್ದು. ಆದರೆ ಈ ಸರಿ ಮಾತ್ರ ನನ್ನ ಬಿಟ್ಟು ಮಂಜಣ್ಣನ ಕರ್ಕೊಂಡು ಹೋಗಿರೋದಕ್ಕೆ ಕಾರಣ ಏನು ಮೇಡಮ್? ಅಲ್ಲ, ರೀಸೆಂಟಾಗಿ ಮನೇಲಿ ಏನೇನೋ ಆಯ್ತಲ್ಲ, ಅದಕ್ಕೆ ಮುಂಚೆ ಇರೋರು ಇದ್ರೇ ಒಳ್ಳೇದು ಅಂತ ನನ್ನನ್ನು ಅವಾಯ್ಡ್ ಮಾಡಿ ಮಂಜಣ್ಣನ ಏನಾದರೂ ಕರ್ಕೊಂಡು ಹೋದ್ರಾ ಮೇಡಮ್? ಆ ಥರ ಏನಾದರೂ ಆಯ್ತಾ? ಛೇ, ಹಾಗೆಲ್ಲ ಯಾಕೆ ಅನ್ಕೋತೀರಾ? ನಿಮ್ಮ ಬಗ್ಗೆ ಯಾಕೆ ಹಾಗೆ ಅನ್ಕೋಬೇಕು? ಅವರು ನೀವು ಏನು ಮಾಡಿದ್ದೀರಾ ಅವರಿಗೆ? ನಾನೇನು ಮಾಡಿಲ್ಲ, ಆದರೆ ಹೊಸಬ ಅಲ್ವಾ ಮೇಡಮ್, ಅದಕ್ಕೆ ಆ ಥರ ಏನೋ ಆಗಿರ್ಬೋದೇನೋ ಅಂತ ಅಂದ್ಕೊಂಡೆ ಅಷ್ಟೇ. ನೀವಿವಾಗ ಆ ಥರ ಏನೂ ಆಗಿಲ್ಲ ಅಂದ್ರಲ್ಲ, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ನೀವು ಹಾಗೆಲ್ಲ ಏನು ಅನ್ಕೋಬೇಡಿ, ನಿಮ್ಮ ಬಗ್ಗೆ ಯಾವ ಮಾತು ಬಂದಿಲ್ಲ. ಆದರೂ ಮೇಡಮ್ ಜೊತೆ ನಾನು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಮಂಜಣ್ಣ ಹೋದರೆ ಬರೀ ಡ್ರೈವರ್ ಹೋದಂಗಿರುತ್ತೆ, ನಾನು ಹೋಗಿದ್ರೆ ಡ್ರೈವರ್ ಕಮ್ ಹೆಲ್ಪರ್ ಥರ, ಕೇರ್ ಟೇಕರ್ ಥರ ಇರ್ತಿದ್ದೆ. ಎಕ್ಸ್ಟ್ರಾ ಕೇರ್ ತೊಗೊಂಡು ಕರ್ಕೊಂಡು ಬರ್ತಾಯಿದ್ದೆ. ಮೇಡಮ್ನ ನನ್ನ ಸ್ವಂತ ಅಕ್ಕನ ಥರ ಟ್ರೀಟ್ ಮಾಡ್ತಾಯಿದ್ದೆ. ನಂಗೆ ಮೇಡಮ್ ಜೊತೆ ಆ ಥರದ್ದೊಂದು ಬಾಂಡಿಂಗ್ ಇದೆ ಮೇಡಮ್. ನಾನು ಅವ್ರ ಜೊತೆ ಇದ್ದಿದ್ರೆ ಅವ್ರಿಗೆ ಸಪೋರ್ಟಿವ್ ಆಗಿರ್ತಿದ್ದೆ. ಆದರೂ ಮೇಡಮ್ಮು ನನಗೊಂದು ಮಾತು ಹೇಳ್ದೆ ಹೋಗಿದ್ದಾರಲ್ಲ ಅಂತ ಸ್ವಲ್ಪ ಫೀಲ್ ಆಯಿತು ಅಷ್ಟೇ. ಸೃಜನ್ ಅವರೇ, ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋದೇನಿದೆ? ಬೇರೆ ಸಮಯದಲ್ಲಿ ನೀವು ಹೋಗಿದ್ರಿ, ಇವಾಗ ಮಂಜಣ್ಣ ಹೋಗಿದ್ದಾರೆ. ಅಷ್ಟಕ್ಕೂ ನಿಮಗೆ ಇಷ್ಟೊಂದು ಬೇಜಾರಾಗಿದೆ ಅಂದ್ರೆ ನೀವು ಇದನ್ನ ನನ್ನ ಹತ್ರ ಹೇಳೋ ಬದಲು ನೇರವಾಗಿ ಹೋಗಿ ಅದ್ಗೆ ಹತ್ರ ಹೇಳಬೇಕಿತ್ತು, ಮೇಡಮ್ ನನ್ನನ್ನು ಕರ್ಕೊಂಡು ಹೋಗಿ ಅಂತ. ಅವ್ರಾಗ ಮಂಜಣ್ಣನ ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗಿರೋರು. ನೀವು ಇದನ್ನ ಬಂದು ಇವಾಗ ಹೇಳಿದ್ರೆ ಏನು ಪ್ರಯೋಜನ? ಹೋಗ್ಲಿ ಬಿಡಿ ಮೇಡಮ್, ಅವ್ರೆಂಗೋ ಹುಷಾರಾಗಿ ಹೋಗಿ ಹುಷಾರಾಗಿ ಬಂದರೆ ಸಾಕು. ಅವ್ರ ಕಾಯಿಲೆ ವಾಸಿ ಆದರೆ ಅಷ್ಟೇ ಸಾಕು ಮೇಡಮ್. ಅಷ್ಟೇ ನಾನು ದೇವ್ರ ಹತ್ರ ಹೋಗಿ ಕೇಳ್ಕೊಳ್ಳೋದು. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ ಬಿಡಿ. ಸರಿ ಮೇಡಮ್, ನಾನು ಬರ್ತೀನಿ. ಅವರಲ್ಲಿ ಸಿಕ್ಕಾಕೋತಾರೆ. ಆ ದಾರಿಯಲ್ಲಿ ಯಾವ ವೆಹಿಕಲ್ಲು ಓಡಾಡಲ್ಲ, ನೆಟ್ವರ್ಕ್ ಅಂತೂ ಮೊದಲೇ ಸಿಗಲ್ಲ. ಬಾಯಿ ಬಡ್ಕೋಬೇಕು. ಹೆಂಗಸನ್ನ ಹೊತ್ಕೊಂಡು ಹೇಗೆ ಹೋಗ್ತಾನೆ? ಆಗ ಕೆಲಸನೇ ಅಲ್ಲ ಅದು. ಸತ್ರು ಆಗಲ್ಲ. ಅಲ್ಲಿ ಕುಡಿಯೋಕ್ಕೂ ನೀರು ಸಿಗಲ್ಲ,
ತಿನ್ನಕ್ಕೂ ಊಟ ಸಿಗಲ್ಲ. ಕಾಡ್ ಮಧ್ಯೆ ಲಾಕ್ ಆಗ್ತಾರೆ. ಟ್ರ್ಯಾಪ್ ಆದ್ಮೇಲೆ ಕಾಡು ಪ್ರಾಣಿಗಳು ಬಂದು ಅವ್ರನ್ನ ಬಡ್ದು ಬಾಯಿಗೆ ಹಾಕೊಳ್ಳುತ್ತೆ. ಇದೆ ಅಲ್ವಾ ಮಾಮ್ ಪ್ಲಾನ್? ಇಲ್ಲ ಜಯ್, ಸ್ಟೋರಿ ಬೇರೆನೇ ಇದೆ. ಕಾಡು ಪ್ರಾಣಿಗಳು ಬಂದು ಅವ್ರನ್ನ ಒಂದು ಗತಿ ಕಾಣಿಸೋವರೆಗೂ ಕಾಯೋ ತಾಳ್ಮೆ ನನಗಿಲ್ಲ. ಅದಕ್ಕೆ ಅಲ್ಲಿಗೆ ನಮ್ಮ ಹುಡುಗರನ್ನ ಕಳಿಸ್ಕೊಟ್ಟಿದ್ದೀನಿ. ಅವರನ್ನ ಅಲ್ಲೇ ಸಮಾಧಿ ಮಾಡ್ತಾರೆ. ಪಾಪ ಅರಣ್ಯ ರೋದನೆ. ಆಮೇಲೆ ಅವರು ಎಲ್ಲಿ ಹೋದ್ರು ಏನಾದ್ರು ಅಂತ ಯಾರಿಗೂ ಗೊತ್ತಾಗಲ್ಲ. ಆ ಥರ ಕೆಲಸ ಮಾಡಿ ಮುಗಿಸ್ತೀನಿ. ಜೀವ ಹೋಗುತ್ತೆ, ಆದರೆ ರಕ್ತ ನಮ್ಮ ಕೈಗೆ ಅಂಟ್ಕೊಳ್ಳಲ್ಲ. ಸೂಪರ್ ಮಾಮ್, ಎಕ್ಸ್ಟ್ರಾಡಿನರಿ. ಹೆಂಗೇನ ಮಾಮು? ಸೂಪರ್. ಮಾಮ್, ಪ್ಲಾನಿಂಗ್ ಓಕೆ, ಎಕ್ಸಿಕ್ಯೂಷನ್ ಹೇಗೆ? ಸಿ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಹಾಲಿವುಡ್ ರೇಂಜಿಗೆ ಎಲ್ಲರೂ ಕತೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಎಡವಟ್ ಮಾಡ್ಕೋತಾರೆ. ಇದಾಗಲ್ಲ ತಾನೆ? ಅದೆಲ್ಲ ನಾನು ನೋಡ್ಕೋತೀನಿ ಜೈ. ಬಟ್ ಮಾಮ್, ಕಮ್ಯುನಿಕೇಶನ್ ಅಲ್ಲಿ ನೆಟ್ವರ್ಕ್ ಇರಲ್ಲ ಅಂತ ನೀನೇ ಹೇಳಿದೆ. ಈಗ ಏನು ಮಾಡ್ತೀಯಾ? ಸ್ಯಾಟಲೈಟ್ ಫೋನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೂಪರ್ ಮಾಮ್, ಎಲ್ಲ ಪ್ಲಾನ್ಡ್. ಡೈರೆಕ್ಟ್ ಭೂಮಿ ಬಿಟ್ಟು ಸ್ಪೇಸ್ಗೆ ಕಾಳಾಕಿದ್ಯಾ.